ಇದೆಲ್ಲ ಅವನಿಗೆ ಟೈಟ್ ಆಗ್ತಾ ಇದೆ. ಅವಾಗ ಫುಲ್ ಫಿಟ್ ಆಗಿ ತೋಳೆಲ್ಲ ಟೈಟ್ ಆಯ್ತು ಮಾ ಅಂದೆ. ಚೆನ್ನಾಗಿ ಕಾಣಿಸ್ತೈತೆ ಹೊಟ್ಟೆ ವರ್ಷ ನಡೆಯಲಿ. ತುಳಸಿ ಗಿಡ ತಗೊಂಡ್ವಿ. ಅಲ್ಲ ನಮ್ಮನೆ ತುಳಸಿ ಗಿಡ ಇದು. ತುಳಸಿ ಕಟ್ಟೆ ನಮ್ಮ ಇನ್ಮೇಲೆ ಹೋಗ್ತಾ ಇದೀವಿ. ನಮ್ಮ ಧರ್ಮ ಪತ್ನಿಯವರು ಪೂಜೆ ಮಾಡೋಂತ ತುಳಸಿ ಕಟ್ಟೆ. ಅದನ್ನ ಅವ್ರ ಫೌಂಡರ್ ಯುಕ್ತ ಅವರೇ ಕೊಡ್ತಾ ಇದಾರೆ. ಬಾಯಿ ತುಂಬಾ ನೀರ್ ಬರುತ್ತೆ ತಿನ್ಬೇಕಾದ್ರೆ. ಹಾಯ್ ಮೇಡಮ್. ಹಾಯ್ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್. ಹಾಯ್ ಗೈಸ್, ಏನ್ ಸಮಾಚಾರ? ಎಲ್ರು ಹೇಗಿದ್ದೀರಾ? ನಾವು ಸ್ವಲ್ಪ ಚೆನ್ನಾಗಿರ್ಲಿಲ್ಲ, ಇಬ್ರಿಗೂ ಹುಷಾರಿರ್ಲಿಲ್ಲ. ಈಗ 80% ಹುಷಾರಾಗಿದ್ದೀವಿ. ಸೊ ಮಂತ್ರಾಲಯಕ್ಕೆಲ್ಲ ಹೋಗಿದ್ವಿ, ಮಂತ್ರಾಲಯಕ್ಕೆ ಹೋಗಿದ್ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಮಂತ್ರಾಲಯ. ಈ ಮಂತ್ ಆಲ್ಮೋಸ್ಟ್ ತುಂಬಾ ದೇವ್ರ ದರ್ಶನ ಮಾಡಿದ್ವಿ. ಲೈಕ್ ಮದ್ವೆ ಆದ್ಮೇಲೆ ಪ್ಲಾನ್ ಮಾಡ್ಕೊಂಡು ದೇವಸ್ಥಾನಕ್ ಹೋಗ್ಬೇಕು ಅಂತ ಅಂತಾರೆ. ನಾವ್ ಪ್ಲಾನ್ಡ್ ಅಲ್ಲ, ವಿತೌಟ್ ಪ್ಲಾನ್ಡ್ ತುಂಬಾ ದೇವ್ರ ದರ್ಶನಗಳು ಮಾಡಿದ್ವಿ. ಬ್ಲೆಸ್ಡ್ ಅನ್ಸ್ತು. ಇರೋ ಬರ ದೇವ್ರಿಗೆಲ್ಲ ಹೋಗ್ ಬಂದ್ಬಿಟ್ಟಿದೀವಿ. ಬ್ಲಾಗ್ಸ್ ಎಲ್ಲ ಫುಲ್ ದೇವಸ್ಥಾನಗಳಾಗಿದೆ. ನೋಡೋರು ಅನ್ಕೋಬೇಕು ಇವ್ರೇನ್ ಬರೀ ದೇವಸ್ಥಾನ ಬ್ಲಾಗ್ ಆಗ್ತಾರಲ್ಲ ಅಂತ ಅನ್ಕೋಬೇಕು. ಅಷ್ಟು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಜೊತೆ ದೇವಸ್ಥಾನಕ್ಕೆಲ್ಲ ಹೋಗ್ ಬಂದಿದೀವಿ. ಅಂಡ್ ಏನಿಲ್ಲ, ಸುಮ್ನೆ ಒಂದ್ ಬ್ಲಾಗ್ ಮಾಡೋಣ ಅಂತ ಮನೆಗೆ. ಇವಳದೊಂದು ರಿಕ್ವೈರ್ಮೆಂಟ್ ಅವಾಗಿಂದ ಇತ್ತು, ಕೇಳ್ತಾ ಇದ್ಲು. ನಾನು ಟೈಮ್ ಕೊಟ್ಟಿರ್ಲಿಲ್ಲ ಇವರು. ಇವತ್ತು ನಡಿ ಫ್ರೀ ಇದ್ವಿ, ಹೋಗೋಣ ತಗೊಂಬರೋಣ, ಬೇಕು ಮನೆಗೆ ಅದು ಅಂದ್ಬಿಟ್ಟು ತಗೋಬರಕ್ ಹೋಗ್ತಾ ಇದೀವಿ. ಏನಮ್ಮ ಅದು? ಮನೆಗೆ ತುಳಸಿ ಕಟ್ಟೆ ತರಕ್ ಹೋಗ್ತಾ ಇದೀವಿ. ತುಳಸಿ ಮನೆ ಮಾಡಿ 5 ತಿಂಗಳು ಆಗ್ತಾ ಬಂತು, ಇನ್ನು ತುಳಸಿ 6 ತಿಂಗಳೇ ಆಗ್ತಾ ಅಲ್ಲಿಂದ ಕೇಳ್ತಾ ಇದೀನಿ, ಗಿಡಗಳೆಲ್ಲ ತರೋಣ, ಪಾಟ್ಸ್ ತರೋಣ, ತುಳಸಿ ಕಟ್ಟೆ ತರೋಣ ಅಂತ ಕರ್ಕೊಂಡ್ ಹೋಗಿರ್ಲಿಲ್ಲ. ಟೈಮ್ ಆಗಿಲ್ಲ. ಅಟ್ಲೀಸ್ಟ್ ಇವಾಗ ತುಳಸಿ ಕಟ್ಟೆ ಅಂತೂ ಬೇಕೇ ಬೇಕು, ಮನೆ ಮುಂದೆ ಒಂದ್ ಇರ್ಬೇಕು ಅಂದ್ಬಿಟ್ಟು ಇವಾಗ ತಗೋಬರೋಣ ಅಂತ ಹೋಗ್ತಾ ಇದೀವಿ. ಹಾಗೆ ಅದು ಇದು ಕೆಲ್ಸ, ಸ್ವಲ್ಪ ಬೇರೆ ಕೆಲ್ಸನೂ ಇದೆ, ಹಂಗೆ ಮುಗಿಸ್ಕೊಂಡ್ ಬರೋಣ ಅಂತ. ಸೊ ಹೇಗಿರುತ್ತೆ ನಮ್ ಈ ಈವ್ನಿಂಗ್ ವ್ಲಾಗ್ ನೋಡೋಣ ಬನ್ನಿ. ಇಲ್ಲಿ ನರ್ಸರಿ ಹತ್ರ ಬಂದ್ವಿ. ತುಳಸಿ ಕಟ್ಟೆ ಗಿಡ ಎಲ್ಲ ಸಿಗುತ್ತೆ. ಅಂಡ್ ಗೈಸ್ ಇನ್ನೊಂದು ಹೇಳ್ಬೇಕು, ಇವತ್ತು ಸುಮ್ನೆ ಈ ಟಿ ಶರ್ಟ್ ನ ನಾನ್ ಹೇಳ್ಬೇಕು 1 ಲಕ್ಷ ಟಿ ಶರ್ಟ್ಸ್ ತಗೊಂಡ್ಬಿಡ್ತಾನೆ ಒಂದೇ ಸತಿ. ಅದಿಷ್ಟ ಆಯ್ತು ಇದಿಷ್ಟ ಆಯ್ತು ಅಂತ. ಇವಾಗ ಎಲ್ಲ ಔಟ್ ಆಫ್ ಟ್ರೆಂಡ್ ಆಗಿ ಇದೆಲ್ಲ ಅವನಿಗೆ ಟೈಟ್ ಆಗ್ತಾ ಇದೆ. ಅವಾಗ ಫುಲ್ ಫಿಟ್ ಆಗಿ ತೋಳೆಲ್ಲ ಟೈಟ್ ಆಗಿರೋ ತರ ತಗೋಬಿಟ್ಟಿದ್ದೆ. 2 ಸಲ ಹಾಕಿರೋದು. ನಂಗೆ ಇಷ್ಟವಾದ ಟಿ ಶರ್ಟ್ ಇದು. ಸುಮ್ನೆ ತೆಗ್ದು ಟೈಟ್ ಆಯ್ತು ಮಾ ಅಂದೆ. ಚೆನ್ನಾಗಿ ಕಾಣಿಸ್ತೈತೆ ಹೊಟ್ಟೆ ವರ್ಷ ನಡೆಯಲಿ. ತಗೊಂಡು ಹಾಕೋಬಿಟ್ಲು ಗೈಸ್. ನಾ ಹಾಕೊಳ್ಳಿಲ್ಲ, ಅವ್ನ್ ಟೈಟ್ ಅಂತ ಹೇಳ್ದ, ನಾನು ತಗೊಂಡ್ಬಿಟ್ಟೆ. ನಾನು ಹೆಂಡತಿ ತಾನೆ. ಈ ಗಿಡನಮ್ಮ ಕಾಪಿ ಕಲರ್ ತಗೊಂಡೋಗಿ ನಮ್ಮ ಊರಲ್ಲಿ ಹಾಕ್ಲೇಬೇಕು. ನಮ್ಮೂರಲ್ಲೂ ಹಾಕೋಣ ಒಂದು, ಅಲ್ಲೊಂದು ಇಲ್ಲೊಂದು. ತುಂಬಾ ಆಪ್ಷನ್ಸ್ ಇದೆ. ಇದ್ದು ಸಾಕು ಅನ್ಸುತ್ತೆ. ಸಾಕು. ಚಿಕ್ಕದು ದೀಪ ಇಡೋದೆಲ್ಲ ಏನ್ ಬೇಡ, ಮಾಮೂಲಿ. ಎಷ್ಟಿದು? 900. ನಮ್ಗೆ 200 ಸಾಕು. ಇದಕ್ಕೆ ಭಕ್ತಿಯಿಂದ ಪೂಜೆ ಮಾಡೋಣ. ಅದನ್ನೇ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಗಿಡ ಹಾಕ್ಬಿಡಿ. ಇದೆಯಾ ಇಲ್ಲ ಗಿಡ? ಚಿಕ್ಕದ್ ಬೇಕು. 20 ರೂಪಾಯಿ ಅಂತ ಗಿಡಕ್ಕೆ. ತುಳಸಿ ಗಿಡ ತಗೊಂಡ್ವಿ. ಅಲ್ಲ ನಮ್ಮನೆ ತುಳಸಿ ಗಿಡ ಇದು. ದೊಡ್ಡದಾದ್ಮೇಲೆ ಈ ತರ ಇರಲ್ಲ. ಇವಾಗಲೇ ನೋಡ್ಕೊಡಿ, ಚಿಕ್ಕದಾಗಿ. ನಿಂಗೆ ಯಾಕೋ ಈ ತುಳಸಿ ಗಿಡ ಫೀಲ್ ಕೊಡ್ತಾ ಇಲ್ಲ. ಅದೇ ಇವಾಗ ಇರುತ್ತೆ, ಅದು ಬೆಳೆದ್ಮೇಲೆ ಅದು ಗೊತ್ತಾಗುತ್ತೆ. ಇದೆಲ್ಲ ಬರ್ತಾರೆ ಸೀಡ್ಸ್, ಅವಾಗ ಅದು ಚೇಂಜ್ ಆಗುತ್ತೆ. ಈಗ ಅವತ್ತು ಪಾಪು ಅದು ದೊಡ್ಡದಾಗಬೇಕು. ಯಾವ ಹೂ ಗಿಡ ತಗೊಳಮ್ಮ? ಈಗ ತಗತಿಯಾ? ಯಾವ್ದಾರ ಒಂದು ಹೂ ಗಿಡ ತಗೊಳ್ಳೋಣ. ಅದಕ್ಕೆ ಪಾಟ್ ಅದು ಇಲ್ಲ, ವಿತ್ ಪಾಟೆ. ಇವ್ರು ವಿತ್ ಪಾಟೆ ಕೊಡ್ತಾರೆ ಇದೆಲ್ಲ. ವಿತ್ ಪಾಟೆ ಕೊಡ್ತಾರೆ. ಆ ಪಾಟ್ ಮಾಮೂಲಿ ಬೇರೆ ಪಾಟು ಕೊಡ್ತಾರೆ. ನೋಡು ಯಾವ್ದು ಬೇಕು. ಡೈಲಿ ದೇವ್ರಿಗೆ ಹೂ ಮುಡ್ಸೋಂತ ಹೂವ. ತುಳಸಿ ಗಿಡನ ಹಾಕ್ತಾ ಇದಾರೆ ಪಾಟ್ಗೆ. ಮಣ್ಣು ಚೆನ್ನಾಗಿತ್ತಲ್ಲ ಅಣ್ಣ ಇದು. ನಾವಿವಾಗ ಭೋಗಾದಿ ಸಿಗ್ನಲ್ ಹತ್ರ ಇದೀವಿ. ಇಲ್ಲೊಂದು ನರ್ಸರಿ, ನಮ್ಗೆ ಗೊತ್ತಿರೋದೇ ನರ್ಸರಿ ಇದು. ಬೇಕಾದ್ರೆ ಯಾವ್ದಾರು ನಿಂಗೆ ಚೆನ್ನಾಗಿರೋದು ರೋಸ್ ಗಿಡ ಅನ್ಸರೆ ತಗೋ. ಊರಲ್ಲಿ ಚೆನ್ನಾಗಿದೆಯಲ್ಲ ರೋಸು. 2-3 ತರ ಇದೆ ಊರಲ್ಲಿ. ಎಷ್ಟು ಗಾರ್ಡನಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ನನ್ಗೆ ಅಂದ್ರೆ ಈಗ ಇಲ್ಲ.
ನೆಕ್ಸ್ಟ್ ಇಂಟ್ರೆಸ್ಟ್ ಇಟ್ಕೋ, ಇಂಟ್ರೆಸ್ಟ್ ಮುಂದೆ ಇತ್ತು. ಒಂದಿನ ಬೇಕಾಗುತ್ತೆ. ನೆಕ್ಸ್ಟ್ ನಮ್ಮ ಸ್ವಂತ ಮನೆ ಆದಾಗ ಅಲ್ಲಿ ಮಾಡ್ಕೊಬಹುದು. ಅಲ್ಲ, ಸ್ವಂತ ಮನೆ ಇಲ್ಲಿ ಇರ್ಲಿ, ಊರಲ್ಲಿ ಮಾಡಕ್ಕೆ ನಂಗೆ ತುಂಬಾ ಇಷ್ಟ. ದೊಡ್ಡದಾಗಿ ಮನೆ ಮುಂದೆ ದೊಡ್ಡ ಗಾರ್ಡನ್ ಚೆನ್ನಾಗಿ ಮಾಡ್ಬೇಕು ಗಾರ್ಡನ್. ಓಕೆ, ಈ ಕಲರ್ ರೋಸ್ ಸಿ. ಹೂವ ರೋಜಾ ಹೂವ ಚೆನ್ನಾಗಿದೆ, ಅದಕ್ಕೇನಾಗಿದೆ, ತಗೋಬಹುದು, ಕಣ್ಣು ಮುಚ್ಕೊಂಡು ತಗೋಬಹುದು. ಅವ್ರು ಕೇಳ್ಬಿಟ್ಟು ಒಂದು ರೋಸ್ ಗಿಡ ತಗೊಳ್ಳೋಣ. ಓಕೆ ಸರಿ, ಚೆನ್ನಾಗಿರೋದು ಒಂದು ಟ್ರಾನ್ಸ್ಫರ್ ಮಾಡ್ಬಿಟ್ಟು ಕೊಡಿ. ಈ ಕಲರ್ ಇದು ನೋಡಿ ಚೆನ್ನಾಗಿದೆ ಗಿಡ. ನನ್ನ ಟೀ ಶರ್ಟ್ ಗೈಸ್ ಮಿಂಚ್ತಾ ಇದೆ, ಹಾಕೊಂಡು ಮಿಂಚ್ತಾವಳೆ. ಇಷ್ಟೇ ಮದುವೆ ಆದ್ಮೇಲೆ, ನಂದೆಲ್ಲ ಅವಳ್ದಾಗೋಗೈತೆ. ಚೆನ್ನಾಗಿದ್ಯಾ? ಇದನ್ನು ಒಂದು ಟ್ರಾನ್ಸ್ಫರ್ ಮಾಡ್ಕೊಡಿ. ಇದು ಅದೇ ತರ ಹೋಗ್ಬಿಡ್ತಾ ಸೇಮ್ ಗಿಡನಾ? ಹಾ ಸೇಮ್, ಅಲ್ಲೇ ಇದೆಯಲ್ಲ ಒಂದು ಮಗ್ಗು. ಒಂದು ಮೀಡಿಯಂ ಸೈಜ್ ಪಾಟ್. ಇದಕ್ಕೆ ಯಾವ ತರದ್ ಬೇಕು? ಸಿಮೆಂಟ್ ತಗೊಳ್ಳೋಣ, ಪ್ಲಾಸ್ಟಿಕ್ ತಗೊಳ್ಳೋಣ? ಹೊಡೆದೋಗುತ್ತೆ. ಪ್ಲಾಸ್ಟಿಕ್ ಕೊಡಿ. ಸೊ ಗುಲಾಬಿ ಗಿಡನ ಪರ್ಚೇಸ್ ಮಾಡಿದ್ವಿ. ಅದನ್ನ ಪಾಟ್ಗೆ ಸ್ವಲ್ಪ ಗೊಬ್ಬರ ಜೊತೆ ಮಣ್ಣು ಜೊತೆ ಸೇರ್ಸಿ ಹಾಕ್ತವ್ರೆ. ನೆಕ್ಸ್ಟು ಊರಿಂದೆಲ್ಲ ಗಿಡಗಳು ತಂದು ಹಾಕ್ಬೇಕು. ದೇವ್ರ ಪೂಜೆ ಮಾಡೋಕೆ ಪ್ರತಿ ಸಲ ಹೊರಗಡೆಯಿಂದ ಹೂವು ತರ್ತಾ ಇದೀವಿ. ಸೊ ಮನೆಗೆ ದೇವ್ರ ಪೂಜೆ ಮಾಡೋಕ್ಕೆ ಮನೆ ಹೂವನ್ನ ಯೂಸ್ ಮಾಡ್ಬೋದು. ಅಷ್ಟಿಲ್ಲ, ಪಾಟ್ಸ್ ಒಂದು ತೊಗೊಂಡು ಹೋಗ್ಬೇಕಷ್ಟೆ. ಫೈನಲಿ ಒಂದು ರೋಸ್ ಗಿಡ ಮತ್ತೆ ಒಂದು ತುಳಸಿ ಕಟ್ಟೆ. ತುಳಸಿ ಕಟ್ಟೆ ನಮ್ಮ ಇನ್ಮೇಲೆ ಹೋಗ್ತಾ ಇದೀವಿ. ನಮ್ಮ ಧರ್ಮ ಪತ್ನಿಯವರು ಪೂಜೆ ಮಾಡೋಂಥ ತುಳಸಿ ಕಟ್ಟೆ ಸೇಫಾಗಿ ತಗೊಂಡು ಹೋಗ್ಬೇಕಷ್ಟೇ. ಹುಷಾರಾಗಿ ತಗೊಂಡೋಗಿ ಇಡ್ಬೇಕು. ಅಯ್ಯಪ್ಪ. ಓಕೆ, ನೆಕ್ಸ್ಟ್ ಪರ್ಚೇಸ್ ಆಯ್ತು. ನೆಕ್ಸ್ಟ್ ಒಂದ್ ಕಡೆ ಒಂದು ಹೋಳಿಗೆ ಹ್ಯಾಂಪರ್ ಬಂದಿದೆ ನಮ್ಗೆ, ಅದನ್ನ ಕಲೆಕ್ಟ್ ಮಾಡ್ಬೇಕು. ಎಲ್ಲಿ ಕಲೆಕ್ಟ್ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ. ನಾನಂತೂ ಒಂದ್ ಹೋಲಿಗೂ ಹೋಗಿಲ್ಲ. ಈ ಹೋಲಿಗೆ ಅಟ್ಲೀಸ್ಟ್ ಇನ್ವೈಟ್ ಬಂದಿದೆ ಅಂತನಾದ್ರೂ ಹೋಗ್ಬೇಕು. ಮತ್ತೆ ಇದಕ್ಕೆ ಹ್ಯಾಂಪರ್ ಸಖತ್ ಸ್ಪೆಷಲ್ ಆಗಿದೆ ಅಂತ ಹೇಳಿದಾರೆ. ಹ್ಯಾಂಪರ್ ಏನ್ ಬಂದಿದೆ, ಯಾವ ತರ ಬಂದಿದೆ ತೋರಿಸ್ತೀನಿ. ನಾವೀಗ KD ರೋಡ್ ಬಂದಿದ್ದೀವಿ. ಅಂಡ್ ಸಚಿನ್ಗೆ ಖುಷಿ ಇವಾಗ, ಏನೋ ತಿಂತೀನಿ ಅಂತ. ನನ್ಗೆ ಇಲ್ಲಿ ಬೆಣ್ಣೆ ದೋಸೆ ಇಷ್ಟ ಆಗಿದೆ. ಅವತ್ತು ನಾವು ಇನಾಗ್ರೇಷನ್ ಬಂದಿದ್ವಿ, ಬೆಣ್ಣೆ ಬೈಟ್ಸ್ ಅಂತ, ನಮ್ಗೆ ಗೊತ್ತಿರೋರ್ದೆ ಶಾಪು. ತುಂಬಾ ಚೆನ್ನಾಗಿದೆ ಬೆಣ್ಣೆ ದೋಸೆ. ನಂಗೆ ಅವತ್ತು ತಿಂದಿರೋದು ಮತ್ತೆ ತಿನ್ನಕ್ಕೆ ಆಗಿಲ್ಲ. ಇದು ಕೇಳ್ತೀನಿ ಅವತ್ತಿಂದ ಬೆಣ್ಣೆ ದೋಸೆ ಕೊಡ್ಸಮ್ಮ ಅಂತ. ಇದೇ ಬೆಣ್ಣೆ ಬೈಟ್ಸ್ ಹೋಗೋಣ ಅಂತ ಹೇಳಿಲ್ಲ ಇವಳು. ಚೆನ್ನಾಗಿದೆ ಬೆಣ್ಣೆ ದೋಸೆ. ಏನ್ ಡಯಟ್ ಅಂತ ನನ್ ಡಯಟ್ ಎಲ್ಲ ಹಾಳು ಮಾಡೋದು. ಅಂಡ್ ಇದೇ ಬೆಣ್ಣೆ ಬೈಟ್ಸ್. ನೀವು KD ರೋಡ್ ಕಡೆ ಬಂದ್ರೆ ಬನ್ನಿ, ಟೇಸ್ಟ್ ಮಾಡಿ. ದಾವಣಗೆರೆ ಬೆಣ್ಣೆ ದೋಸೆ ಸಕ್ಕದಾಗಿರುತ್ತೆ. ಅಥೆಂಟಿಕ್ ದಾವಣಗೆರೆ ಬೆಣ್ಣೆ ದೋಸೆ. ಸಚಿನ್ ಎಲ್ಲಾನು ಇಷ್ಟಪಡಲ್ಲ, ಇಷ್ಟಪಟ್ಟಿದ್ದಾನೆ ಅಂದ್ರೆ ಚೆನ್ನಾಗಿದೆ ಅಂತ. ಹಾಯ್. ಸೊ ಎಲ್ಲ ಬ್ಲಾಗರ್ಸ್ ಇಲ್ಲೇ ಇದ್ದಾರೆ. ಇವರೇ ಯುಕ್ತ, ಇವ್ರದೇ ಬೆಣ್ಣೆ ಬೈಟ್ಸ್, ಅಂಡ್ ಇವ್ರ ಪೂರ್ಣ ಲಹರಿ. ನಮ್ಗಿಂತ ಮುಂಚೆ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಹ್ಯಾಂಪರ್ಸ್. ಸೊ ನಮ್ ಹ್ಯಾಂಪರ್ ಇಸ್ಕೊಮ್ಮ. ಸೊ ಆಗಿದ್ಯಾ? ಅಲ್ಲಿ ಮೆನ್ಷನ್ ಆಗಿದೆ ಒಳಗೆ. ಎನಿಥಿಂಗ್ ಇಸ್ ಫೈನ್. ಅಂಡ್ ಇದೆ ನಮ್ಮ ಹ್ಯಾಂಪರ್. ಆಮೇಲೆ ರಿವೀಲ್ ಮಾಡ್ತೀವಿ ಏನಿದೆ ಒಳಗಡೆ, ಯಾವ ತರ ಇದೆ ಅಂತ. ಎಲ್ಲದನ್ನು ನೀವು ವ್ಲಾಗ್ ಮಾಡ್ತಾ ಇದ್ದೀರಾ? ಮಾಡಿರ್ಲಿಲ್ಲ, ನೀವು ಫೋನ್ ಇಟ್ಕೊಂಡು ಬರ್ತಾ ಇದ್ದೀರಾ. ನಾವು ಬೆಣ್ಣೆ ಬೈಟ್ಸ್ ಕೂಡ ಪ್ರಮೋಟ್ ಮಾಡ್ತಾ ಇದೀವಿ ಇದರಲ್ಲಿ. ಎಲ್ಲಿ ಹಿಂದ್ಗಡೆ ಒಂದು ಬೈಕ್ ಸಿಗಿಸ್ಕೋಬೋದು. ಸೊ ಅಥೆಂಟಿಕ್ ದಾವಣಗೆರೆ ಬೆಣ್ಣೆ ದೋಸೆ ರೆಡಿ ಆದ ಈ ತರ ಇರುತ್ತೆ. ಸೊ ನಮ್ ಅದನ್ನ ಅವ್ರ ಫೌಂಡರ್ ಯುಕ್ತ ಅವರೇ ಕೊಡ್ತಾ ಇದ್ದಾರೆ. ದೃಷ್ಟಿ ನಮ್ಗೆ ದೃಷ್ಟಿ ತಗ್ಸ್ಕೊಳ್ಳಿ ನೀವು, ದೃಷ್ಟಿ ತಗ್ಸ್ಕೊಳ್ಳಿ ನೀವು ಅಂತ ನಮ್ಗೆ ಎಷ್ಟೊಂದು ದೃಷ್ಟಿ ಸಿಂಬಲ್ ಅಲ್ಲೇ ರಿಪ್ಲೈ ಮಾಡ್ತಾರೆ ಜಾಸ್ತಿ. ಇವ್ರು ಇಲ್ಲಿ ಮಾತುಕತೆ ಹರಟೆ ಮಾಡ್ತಾರೆ. ಸ್ವಲ್ಪ ಹೊತ್ತು ಆಡ್ತೀವಿ, ಆಮೇಲೆ ಏನ್ ಜೊತೆಗೆ ಇರ್ಬೇಕಲ್ಲ, ಬೇರೆ ಇಲ್ಲ. ಇಲ್ಲಿ ದೃಷ್ಟಿ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತ ಡಿಸ್ಕಸ್ ಮಾಡ್ತಾರೆ. ಬಾಯ್ 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 ಇದ್ದಾರೆ. ಬಾಯ್ 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 ಬಾಯ್. ಈಗ ದೋಸೆ ಟ್ರೈ ಮಾಡೋ ಸಮಯ. ಐ ಆಮ್ ಎಕ್ಸೈಟೆಡ್. ಉಳಿಸ್ತೀಯಮ್ಮ ನಂಗೆ?
ಬೆಣ್ಣೆ ನೋಡಿ ಸಕ್ಕತ್ತಾಗಿ ಕ್ರಿಸ್ಪಿನೆಸ್ ಎಷ್ಟು ಚೆನ್ನಾಗಿದೆ ಅಲ್ಲ. ಇದ್ರೊಂದು 1 ಲಕ್ಷ ತೂತಿದೆ ದೋಸೆಲಿ, ಅದಕ್ಕೆ ಅದು ಅಷ್ಟು ಚೆನ್ನಾಗಿರೋದು. ಹೌದು ಮಾ, ಬೆಳಿಗ್ಗೆ ನಮ್ ದೋಸೆಲಿ ತೂತಿರ್ಲಿಲ್ಲ, ಅದಕ್ಕೆ ತೂತ್ ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ದೋಸೆ. ಬೈಟ್ ತಗೋತೀನಿ. ಬಾಯಿ ತುಂಬಾ ನೀರು ಬರುತ್ತೆ ತಿನ್ಬೇಕಾದ್ರೆ, ಅಷ್ಟು ಚೆನ್ನಾಗಿರುತ್ತೆ. ಖುಷಿನಾ? ಖುಷಿ, ಥ್ಯಾಂಕ್ ಯು. ನಾನೇ ಪೇ ಮಾಡಬೇಕು. ನಂಗೂ ತಿನ್ಸಿ ಗೈಸ್. ನೆಕ್ಸ್ಟ್ ಟೈಮ್ ಪ್ಲೀಸ್ ಟ್ರೈ ದಿಸ್ ದಾವಣಗೆರೆ ಬೆಣ್ಣೆ ದೋಸೆ ಅಂಡ್ ಬೆಣ್ಣೆ ಬೈಟ್. ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ಒಂದು ದೋಸೆನೇ ಮಿಸ್ ಮಾಡ್ಕೊಂಡಂಗೆ ನೀವು. ಮೈಸೂರಿಗೆ ಬಂದ್ರೆ ಒಂದ್ಸತಿ ಮಿಸ್ ಮಾಡದೆ ಟ್ರೈ ಮಾಡಿ. ಇನ್ನೊಂದ್ಸತಿ ಕಾಫಿ ಬೆಣ್ಣೆ ಬೈಟ್ಸ್ ಇಂದ ಕಾಫಿನೂ ಚೆನ್ನಾಗಿರುತ್ತೆ. ನಾವು ಕಾಫಿನೂ ಟ್ರೈ ಮಾಡಿದ್ದೆ. ಈವ್ನಿಂಗ್ ಆಗಿರೋದ್ರಿಂದ ಕಾಫಿ ಟ್ರೈ ಮಾಡ್ತಾ ಇದೀವಿ. ನಂದು ಹಂಗೆ ಮಾಡ್ಕೊಡಮ್ಮ ಪ್ಲೀಸ್ ಮಾ. ನಾನು ಹೇಳೋದೇ ಬೇಡ, ಮಾಡ್ಕೊಡ್ತಾಳೆ ಸುಮ್ಮನೆ ಹೇಳ್ಸ್ಕೊಳ್ಳೋಣ ಅಂತ. ಇದು 2 ಕೆಲಸ ಮುಗೀತು. ನಾವೇ ಇನ್ನೊಂದ್ ಕೆಲಸ ಊಟಕೊಂಡ್ವಿ. ಇಟ್ಸ್ ನಾಟ್ ಕೆಲಸ, ನಮ್ಮ ಅಣ್ಣನ ನಮ್ಗೆ ಇವಳು ಕೊಡ್ತಾ ಇರೋದು. ಸುಮ್ಮನೆ ಅವಳೆಲ್ಲ ಖಾಲಿ ಹೆಂಗೆ ಏನಾದ್ರು ಕೆಲಸ ಕೊಡೋದು ಅಂತ ನಮ್ಗೆ ಕೆಲಸ ಕೊಡೋದು. ಇಲ್ಲ, ನಮ್ಮ ಅಣ್ಣನ ಮಗನ್ ನೋಡ್ಬೇಕಂತ ತುಂಬಾ ಅನ್ಸ್ತಾ ಇತ್ತು. ಅಂಡ್ ಫ್ರೀ ಇರ್ಲಿಲ್ಲ, ಹೋಗಕ್ ಆಗಿಲ್ಲ. 2 ಮಂತ್ಸ್ ಆಯ್ತಲ್ಲಮ್ಮ ನೋಡಿ ಲಾಸ್ಟ್ ಟೈಮ್. ನಾವು ಮದ್ವೆ ಆದಾಗ ಹೋಗಿದ್ದು. ಮದ್ವೆ ಆಗಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮನೆ ಹತ್ರನೇ ಇರೋದವ್ರು. 1 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಆಗ್ಬೋದು, ಆದ್ರೆ ಹೋಗಿಲ್ಲ. ಒಂದೇ ಸತಿ ಹೋಗಿದ್ದು. ಸೊ ಇವತ್ತು ಹೆಂಗು ಹೊರಗಡೆ ಬಂದಿದೀವಲ್ಲ ಈವ್ನಿಂಗ್ ಅಂತ, ಸೊ ಹೋಗೋಣ ಅಂತ ಹೋಗ್ತಾ ಇದೀವಿ. ಏನ್ ಮಾಡ್ತಿದ್ದಾನೆ, ಹೆಂಗಿದ್ದಾನೆ ನೋಡ್ಕೊಂಡ್ ಬರೋಣ ಅಂತ. ಅವ್ನಿಗಿನ್ನು 5 ಮಂತ್ಸ್ ಅಷ್ಟೇ. ಆನ್ ದ ವೇ ಇದೀವಿ. ಆಮೇಲೆ ನಮ್ದು ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲ ನೋಡಿ ಒಬ್ರು ಮಂಜುಳಾ ರಮೇಶ್ ಅವರು ಹಾಯ್ ಹೇಳಿ ಅಂತ ಹೇಳಿದ್ರು. ಮಂಜುಳಾ ರಮೇಶ್ ಅವರೇ, ನಿಮ್ಗೆ ಹಾಯ್. ನಮ್ಗೆ ಬಿಗ್ ಹಾಯ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಚೆಲುವೆ ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾಗು ಪ್ರೇಯಸಿ ನೀನು ಎಲ್ಲಿರುವೆ. ನಿಮ್ಗೆ ಲಿರಿಕ್ಸ್ ಮಾಡ್ತಾ ಇತ್ತು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಗೈಸ್ ಒಳಗೆ. ಅಲ್ಲ ಗೈಸ್, ನಾವ್ ಯಾಕೆ ಗೊತ್ತಾ, FM ಇಲ್ಲ ಬ್ಲೂಟೂತ್ ಏನು ಕನೆಕ್ಟ್ ಮಾಡಲ್ಲ. ಇಲ್ಲಿ ಇದ್ದಾರಲ್ಲ ಇವರು, ಚಂಚನರ ಹಾಡನ್ನ ಮಕ್ಕಳ ಹೇಳ್ತಾ ಇರ್ತೀನಿ ಅವಾಗ. ಆಮೇಲೆ ಮಧ್ಯ ಮಧ್ಯ ಯಾವ್ದಾರ ಡೈಲಾಗ್ ನೆನಪಾದ್ರೆ ಇಡೀ ದಿನ ಅದನ್ನೇ ಹಾಕೊಂಡು ಇವನ್ ಮಾತ್ರ ಅಲ್ಲ, ಇವ್ನಿಗಿರೋ ಡ್ರಾಮಾ ಫಿಲಮ್ ಗೈಸ್ ಎಷ್ಟೋ ಜನ ಗೊತ್ತಿರಲ್ಲ. 3 ಜನ ಫ್ರೆಂಡ್ಸ್ ಸೇಮ್ ಕ್ಯಾಟಗರಿಗೆ ಸೇರಿದವರು. ಅಲ್ಲಿ ಅವ್ರ ಹಿಂದೆಗಡೆ ನಿಂತ್ಕೊಂಡು ಏನಾದ್ರು ಒಂದು ವರ್ಡ್ ತಗೊಳಂಗಿಲ್ಲ. ಆ ಪದದಿಂದ ಯಾವ ಹಾಡ್ ಬರುತ್ತೆ ಅದನ್ನ ಇವ್ರು ಆಡ್ತಾ ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಇವ್ರೆಲ್ಲರಿಗೂ ಒಂದೇ ನಾಯಿ ಡಿಸಾರ್ಡರ್. ಒಂದೇ ನಾಯಿ ಕಚ್ಚಿತಮ್ಮ. ನಾವ್ ಒಂದ್ ನಾಯಿ ಕಚ್ಬಿಟ್ಟಿದೀವಿ. ಇವಳು ನಮ್ಮು ಅಂತ ಹೇಳು. ನಿನ್ ಹೆಸರು ಹೇಳು. ಹೆಸರೇನು ನಮ್ಮು ಅಂತೆ. ನಮ್ಮು ಇಸ್ ಪೆಟ್ ನೇಮ್. ಫುಲ್ ನೇಮ್ ಕೇಳ್ತಾ ಇದೀನಿ. ಆಯ್ ಮಾಡು. ಹಾಗೆ ಎದ್ಬಿಟ್ಟು ಮಸ್ಯ ಅಭಿಷೇಕ್. ಇದವ್ರ ಮಮ್ಮಿ. ಅವ್ರ ಹೆಸರು ಬೇಡ, ನಿನ್ನ ಹೆಸರು ಮಾತ್ರ ಕೇಳದ್ ಜನ. ಕ್ಯೂಟ್ ಆಗಿದೆಯಲ್ಲ ನೀನು, ಅದಕ್ಕೆ ಕರ್ಕೊಂಡು ಹೋಗೋದಾ? ದರ್ಶನ್ ಮಾಮ ಪಾಪ ಕರ್ಕೊಂಡು ಹೋಗೋದಾ? ಚೆನ್ನಾಗಿ ಬರುತ್ತೆ. ನನ್ನ ಅಳಿಯ ಏನ್ ಹೆಸರಕ್ಕೆ ಎಷ್ಟು ಫೈನಲ್ ಮಾಡಿವ ಮಗ್ನ ನಿಮ್ಗೆ? ಜೂನಿಯರ್ ದರ್ಶನ್ ಅಂತ. ದರ್ಶನ್ ಹೆಂಗ್ ನೋಡ್ತ ನೋಡಿ. ಪಪ್ಪ ಇಲ್ಲಿ ಮಗ್ನೆ, ಪಪ್ಪ ಇಲ್ಲಿ. ಆಯ್ ಮಾಡಮ್ಮ. ಆಯ್ ಹೆಂಗ್ ನೋಡ್ತಾ ನೋಡು. ಯಾರು ಬಂದ್ಬಿಟ್ಟವ್ರೊಳ್ಳೆ ಇವ್ರಿಬ್ರು ಅಂತ. ಈಗ ನೋಡಿ ಗಲ್ಲ ಮೇಲೆ ಹೆಂಗೈತಿ. ಡಿಂಪಲ್. ಇವ್ ನಮ್ಮ ಅಣ್ಣನ ಮಗ. ಹೆಸರಿನ್ನು ಫೈನಲೈಸ್ ಮಾಡಿಲ್ಲ. ಫೈನಲೈಸ್ ಮಾಡಿದ್ಮೇಲೆ ಹೇಳ್ತೀವಿ. ಹಾಯ್ ಮಾಡಮ್ಮ. ಇನ್ನು ಚಿಕ್ಕವನು. ಇನ್ನೊಂದು
ಮುದ್ದು ಪುಟಣ ಅಂತಾರ ಮನೇಲಿ ಪುಟ್ಟಣ ಪುಟ್ಟಣ ಸೆಕೆಂಡ್ ಕೊಡು ಮಗನ ಶೇಕಿಂಗ್ ಮಾಡು ಸೆಕೆಂಡ್ ಶೇಕಿಂಗ್ ಮಾಡು ಮಾಮಗೆ ಸೆಕೆಂಡ್ ಕೊಡು ಸೆಕೆಂಡ್ ಸೆಕೆಂಡ್ ಮಾಡ್ಬೇಟ ಸ್ಮೈಲ್ ಮಾಡು ಮಗನ ಸ್ಮೈಲ್ ವ್ಯೂವರ್ಸ್ ಎಲ್ಲ ಅನ್ಕೋತಾ ಇರ್ತಾರೆ ಏನ್ ನೀನು ಒಂದೊಂದ್ ಕಡೆಗೆ ಹೋದಾಗೆಲ್ಲ ಒಂದೊಂದ್ ಪಾಪ ತೋರಿಸ್ತಾ ಇರ್ತಾರೆ ಚಿಂಗ್ 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 ಬಾಯ್ ಬಾಯ್ ದರ್ಶನ್ ಮಿನಿ ದರ್ಶನ್ ಯಾವ್ದು ಏಟ್ ಮಾಡಿಲ್ಲ ಇದು ಏಟ್ ಮಾಡಿಲ್ಲ ಇದು ಸೆಕೆಂಡ್ ಕೊಡು ಮಗನೆ ಸೆಕೆಂಡ್ ಕೊಡು ತೋರ್ಸು ಮೇಲೆ ಇಟ್ಕೊಂಡು ಏಟ್ ಮಾಡಿಲ್ಲ ನಿಮ್ಗೆ ಯಾವತ್ತು ಇಷ್ಟೊಂದು ಶಾರ್ಪ್ ಐತಲ್ಲ ಇಲ್ಲಿ ಹಿಡ್ಕೊ ಎಳ್ದ್ಬಿಟ್ಟೆ ನಾನು ಸೆಕೆಂಡ್ ಶಾರ್ಪ್ ಐತಿ ನೋಡಿ ಸೆಕೆಂಡ್ ಇದು ಮಾಡ್ತೀನಿ ಸೆಕೆಂಡ್ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಇವನು ಬೆರಳು ಇಟ್ಕೊಂಡು ಬಿಡಲ್ಲ ಬಾಯ್ ಮಗ್ನೆ ಬಾಯ್ ಏನಾಗಲ್ಲ ಬಾಯ್ ಸೊ ಎಲ್ಲ ಮುಗಿಸ್ಕೊಂಡ್ ಮನೆಗ್ ಬಂದ್ವಿ ಅಂಡ್ ಹ್ಯಾಂಪರ್ ಅಷ್ಟ್ ಬ್ಯೂಟಿಫುಲ್ ಆಗಿತ್ತು ಓಪನ್ ಮಾಡ್ಲೇಬೇಕಿತ್ತು ಸೊ ಓಪನ್ ಮಾಡ್ಬಿಟ್ಟಿದೀವಿ ನಿಮ್ಗೆ ತೋರ್ಸಕ್ ಮುಂಚೆ ನಮ್ಗೊಂದು ಮಾಡಿ ಇನ್ವೈಟ್ ಏನಿದೆ ಇದೆ ನೋಡಿದೀವಿ ನಿಮ್ಗೆ ತೋರಿಸ್ತಾ ಇದೀವಿ ಇವಾಗ ಇನ್ವೈಟ್ ಇದೆ ಆಮೇಲೆ ಚಾಕ್ಲೇಟ್ಸ್ ಇದೆ ಸ್ಮಾರ್ಟ್ ಚಾಕ್ಲೇಟ್ಸ್ ಇದೆ ಆಮೇಲೆ ವಾಟ್ ಇಸ್ ದಿಸ್ ಡ್ರೈ ಫ್ರೂಟ್ಸ್ ಇದೆ ಆರ್ಗ್ಯಾನಿಕ್ ಕಲರ್ಸ್ ಇದೆ ಹೋಲಿಗೆ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಕಲರ್ಸ್ ಇದೆ ಅಂಡ್ ಬಲೂನ್ಸ್ ಇದೆ ವಾಟರ್ ಬಲೂನ್ಸ್ ಕಳಿಸಿದ್ದಾರೆ ಸ್ನಾಕ್ಸ್ ಪಿಚಕಾರಿ ಪಿಸ್ಕಾರೀಸ್ ಇದೆ ಆಮೇಲೆ ಹೆಲ್ತಿ ಸ್ನಾಕ್ಸ್ ಇದೆ ಆಮೇಲೆ ಇದು ಬಂದು ವೇಪರೈಸರ್ ಸೆಟ್ ಫ್ರಾಗ್ರೆನ್ಸ್ದು ಅದ್ರದ್ದು ಒಂದ್ ಸ್ಟ್ಯಾಂಡು ಇದೆ ಮತ್ತೆ ಆಪಲ್ ಸಿನಮನ್ದು ಫ್ರಾಗ್ರೆನ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಇಷ್ಟಿದೆ ಆಂಪರ್ ಅಲ್ಲಿ ಅಂಡ್ ಇದು ಬಾಕ್ಸ್ ಎಷ್ಟು ಚೆನ್ನಾಗಿದೆ ಹೋಳಿಗೆ ಅಂತಾನೆ ಡೆಡಿಕೇಟೆಡ್ ಹ್ಯಾಂಪರ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಡಿಕೇಟೆಡ್ ಆಗಿ ಚೆನ್ನಾಗಿದೆ ಅಂಡ್ ಇವೆಂಟ್ ಅವ್ರು ಬಂದು ಮೇಕ್ ಇಟ್ ಸ್ಪೆಷಲ್ ಅಂತ ಯಾವ್ದೋ ಇವೆಂಟ್ ಅವ್ರು ಮಾಡಿರೋದಿದ್ನ ಹಂಗಿಲ್ಲ ಅವ್ರು ಕಸ್ಟಮೈಸ್ ಮಾಡಿಸಿದ್ದಾರೆ ಅಂಡ್ ಇಟ್ಸ್ ಸೂಪರ್ ಇದು ಹ್ಯಾಂಪರ್ ಕತೆ ನಮ್ಗೆ ಬಂದ ಆಂಪರ್ ಹೆಂಗಿದೆ ಇನ್ ಓಲಿ ಇವೆಂಟ್ ಹೆಂಗ್ ಆರ್ಗನೈಸ್ ಮಾಡಿರ್ತಾರೆ ಅಂತ ನೋಡ್ಬೇಕು ಹೋಗಿ 13th ಮಾರ್ಚ್ ಸೋಷಿಯಲ್ಸ್ ನಡೀತಾ ಇದೆ ಸೊ ನೀವು ಯಾರಾದ್ರೂ ಬರ್ಬೇಕು ಅಂತ ಇದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದಾಗಿತ್ತು ನಮ್ದು ಒಂದು ಸಂಜೆಯ ವ್ಲಾಗ್ ಸೊ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಹೆಚ್ಚಿನ ಇದೇ ತರ ವ್ಲಾಗ್ಸ್ ಗಾಗಿ ಸಾಗಾ ಸ್ಟೋರೀಸ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ 20K ಸಬ್ಸ್ಕ್ರೈಬರ್ಸ್ ಆಗ್ಲಿ 19K ಪ್ಲಸ್ ಆಗಿದೀವಿ ಈಗ ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ಗೈಸ್ ಬಾಯ್